ಜೊತೆ ಈಗ ನಿನಗಾಗಿ ಸೀರಿಯಲ್ನ ಬಾಲ ಅವರಿದ್ದಾರೆ ಹಾಗೆ ನಿಧಿ ಅವರಿದ್ದಾರೆ. ಬನ್ನಿ ಅವರ ಗಣೇಶ ಹಬ್ಬ ಎಷ್ಟು ಜೋರಾಗಿ ನಡೀತಾ ಇದೆ ಹಾಗೆ ಹೇಗೆಲ್ಲ ಇರುತ್ತೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ. ಹಾಯ್, ಫಸ್ಟ್ಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಬ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ಗಣೇಶ ಹಬ್ಬ ಅಂದ್ರೆ ಗಂಡು ಮಕ್ಳಿಗೆ ತುಂಬಾ ಸ್ಪೆಷಲ್. ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲೆಲ್ಲ ರೋಡಲ್ಲಿ ಗಣೇಶ ಕೂರ್ಸಿರೋದು, ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ವಿಸರ್ಜನೆ ಮಾಡೋದು. ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡು ಮಕ್ಳು ಕನೆಕ್ಟ್ ಆಗುವಂತ ಹಬ್ಬ ಅಂದ್ರೆ ಗಣೇಶ ಹಬ್ಬ. ಸೊ ಹೇಳಿ, ನಿಮ್ಮ ಗಣೇಶ ಹಬ್ಬ ಹೇಗಿರ್ತಿತ್ತು ಚೈಲ್ಡ್ಹುಡ್ ಅಲ್ಲಿ? ಗಣೇಶ ಹಬ್ಬ ಚಿಕ್ಕದ್ರಲ್ಲಿ ನಾವು ಆ್ಯಕ್ಚುಲಾಗಿ ಗಣೇಶ ನಾವು ಕೂರಿಸ್ತಾ ಇರಲಿಲ್ಲ. ನಮ್ಮ ಕಡೆ ಸ್ವಲ್ಪ ಕಮ್ಮಿ ಕೊಡಗಲ್ಲಿ. ಸೊ ಆವಾಗ ಗಣೇಶ ಎಲ್ಲಿ ಕೂರಿಸ್ತಾರೆ ಪ್ರಸಾದಕ್ಕೋಸ್ಕರ ರೆಗ್ಯುಲರ್ ವಿಸಿಟ್ ಆಗ್ತಾ ಇದ್ವಿ. ನಮ್ಮೂರಲ್ಲಿ ಒಂದು ದೊಡ್ಡ ಗಣೇಶನ ಕೂರಿಸೋರು, ಅದು ಲಾಂಗ್ ಟರ್ಮ್ ಕೂರಿಸೋರು. ಅಂದರೆ ಒಂದು ಅಲ್ಲೆಲ್ಲ ಜಾಸ್ತಿ ಜಾಸ್ತಿ ದಿನ ಕೂರಿಸಲ್ಲ, ಈಗ ಬೆಂಗಳೂರು ಶೈಲಿಲಿ ಕೂರಿಸಲ್ಲ. ಒಂದು ವಾರ ಅಥವಾ 2 ದಿನ ಈ ಥರ ಅದಕ್ಕೆ ಒಂದು ಪರ್ಟಿಕ್ಯುಲರ್ ತುಂಬ ಶಾರ್ಟ್ ಪೀರಿಯಡಲ್ಲಿ ಬಿಡ್ತಾರೆ, ವಿಸರ್ಜನೆ ಮಾಡ್ತಾರೆ. ನಮ್ಮಲ್ಲಿ ಒಂದು ಕಡೆ ಕರೆಕ್ಟಾಗಿ ಒಂದು 10-15 ದಿನ ಕೂರಿಸ್ತಾರೆ. ಅಲ್ಲಿ ಪ್ರತಿದಿನ ಸ್ಕೂಲ್ ಬಿಟ್ಟಿದ ತಕ್ಷಣ ಸಂಜೆಗೆ ಪ್ರಸಾದಕ್ಕೆ ಹೋಗಿ ನಿಂತ್ಕೊಂಡು ಪಕ್ಕ ಪ್ರಸಾದ ಸಿಗೋದು ಟೇಸ್ಟಿ ಆಗಿರೋದಲ್ವಾ. ಹಾಗಾಗಿ ಅಲ್ಲಿ ಹೋಗಿ ಪ್ರಸಾದ ಇಸ್ಕೊಂಡು ಮಿಸ್ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಬರುವಾಗಲೂ ಅಷ್ಟೇ, ಬೆಳಗ್ಗೆ ಬಂದು ಬಸ್ ಇಳಿದು ಅಲ್ಲಿಗೆ ಹೋಗಿ ಪ್ರಸಾದ ತಗೊಂಡು ಹೋಗ್ತಾ ಇದ್ವಿ ಬಾಯಿ ರುಚಿಗೆ. ಗಣೇಶಂದು ಅದೊಂದು ಒಳ್ಳೆ ನೆನಪು ಆವಾಗಿಂದ. ಬೇರೆ ಗಣೇಶನ ಕೂರಿಸಿದ್ದು ಅಂತೇನಿಲ್ಲ, ಬಟ್ ಈ ಥರದ್ದು ಬೆಂಗಳೂರು ಬಂದ ನಂತರನೇ ನಾವು ಜಾಸ್ತಿ ಆಚರಣೆಗಳನ್ನ ನೋಡ್ತಾ ಇರೋದು. ಗಣೇಶನ ಅದು ಡಿಫ್ರೆಂಟ್ ಗಣೇಶನ ನೋಡಿದ್ದೇ ನಾವು ಇಲ್ಲಿ ಅನ್ಬೋದು. ನಮ್ಮೂರಲ್ಲೆಲ್ಲ ಆ ಥರ ಸ್ಪೆಷಲ್ಲಾಗಿ ಆ ಥರ ಮಾಡಿಫೈಡ್ ಆ ಥರ ಗಣಪತಿ ಇಲ್ಲ. ಬಟ್ ಬೆಂಗಳೂರು ಬಂದ ನಂತರ ಸುಮಾರು ಟೈಪ್ ಆಫ್ ಗಣೇಶನ ನೋಡಿದ್ವಿ. ಸೊ ಇನ್ನು ನಿಧಿ ಅವರೇ, ಹೆಣ್ಮಕ್ಳಿಗೆ ಎಷ್ಟು ಗಣೇಶಗಳು ಇಟ್ಟಿರ್ತಾರೆ, ಯಾವ್ಯಾವ ರೋಡಲ್ಲಿ ಇಟ್ಟಿರ್ತಾರೆ ಅಂತ ಒಂದು ಸರ್ಕಲ್ ಹಾಕೊಂಡು ಬರೋದು ಎಲ್ಲ ರೋಡ್ಗೆ ಹೋಗಿ, ಆ ಥರ ನೀವೇನಾದರೂ ಚೈಲ್ಡ್ಹುಡ್ಡಲ್ಲಿ ಮಾಡ್ತಾ ಇದ್ರಾ? ನಿಮ್ಮ ಗಣೇಶ ಹಬ್ಬ ಹೇಗಿರ್ತಿತ್ತು? ಹೌದು, ಒಂದ್ಸಲ ನಾನು ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಮೇ ಬಿ 5th or 6th ಇದ್ದಾಗ ಅನಿಸುತ್ತೆ, ನಮ್ಮ ಏರಿಯಾದಲ್ಲಿ ಒಂದಿಟ್ಟರೆ, ನಮ್ಮದು ಶಿವಮೊಗ್ಗ, ಅಲ್ಲಿ ಒಂದು ಸೊರಬ ಅಂತ ಊರು. ಸೊ ಒಂದು 10 ಗಣೇಶನ ನಾವು ಮಧ್ಯಾಹ್ನ ಸ್ಯಾಟರ್ಡೆ ಸ್ಕೂಲ್ ಮುಗಿಸ್ಕೊಂಡು ಈವ್ನಿಂಗ್ ಆಗೋದ್ರೊಳಗೆ ಒಂದು 10 ಗಣೇಶನ ವಿಸಿಟ್ ಮಾಡಿಕೊಂಡು ಎಲ್ಲ ಪ್ರಸಾದ ಇಸ್ಕೊಂಡು, ಸೊ ಅದೊಂದು ಮೆಮೊರಿ ನನಗಿದೆ. ಇನ್ನು ನಿಮ್ಮ ಮನೇಲಿ ಗಣೇಶ ಕೂರ್ಸಲ್ವಾ? ಇಲ್ಲ, ನಮ್ಮ ಮನೇಲಿ ಯಾವತ್ತೂ ಕೂರಿಸಿಲ್ಲ. ಅದೇ ನಮ್ಮ ಏರಿಯಾದಲ್ಲಿ ಕೂರಿಸ್ತಿದ್ರಲ್ವಾ, ಅದೇ ಒಂಥರ ಹಬ್ಬ ಥರ. ಬಿಕಾಸ್ ಗಣೇಶ ಬಿಡುವಾಗ ಗೊತ್ತು ಎಷ್ಟು ಫುಲ್ ಸಾಂಗು ಡ್ಯಾನ್ಸು ಎಲ್ಲ. ಈಗ ಗೌರಿ ಗಣೇಶ ಹಬ್ಬ ಅಂತ ಬಂದಾಗ ಆರ್ಕೆಸ್ಟ್ರಾಗಳು ಕಾಮನ್ನು. ನಿಮ್ಮ ಊರುಗಳಲ್ಲೆಲ್ಲ ಆರ್ಕೆಸ್ಟ್ರಾ ಇರ್ತಿತ್ತ ಹೇಗೆ? ಸೋಮವಾರಪೇಟೆ ನಮ್ಮೂರು. ಸೊ ಅಲ್ಲಿ ಆರ್ಕೆಸ್ಟ್ರಾ ಅನ್ನೋದೇ ಒಂದು ದೊಡ್ಡ ವಿಶೇಷ. ಅಲ್ಲಿ ಯೂಶ್ವಲಿ ಗಣಪತಿ ಹಬ್ಬಕ್ಕೆ, ಆಮೇಲೆ ಆಯುಧ ಪೂಜೆಗೆ, ದಸರಾಗೆ 100% ಇರುತ್ತೆ. ನಮಗೆ ಒಂದು ಟೈಮಲ್ಲಿ ಚೈಲ್ಡ್ಹುಡ್ಡಲ್ಲಿ ಅದೊಂದು ದೊಡ್ಡ ವಿಶೇಷ. ವರ್ಷಾನ್ಗಟ್ಲೆ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ. ಲೈಕ್ ವರ್ಷ ಪೂರ್ತಿಯಲ್ಲಿ 1-2 ಈ ಥರದ್ದು ಯಾವ್ದಾದ್ರು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಆರ್ಕೆಸ್ಟ್ರಾ ಕರ್ಸೋರು. ವಾಹ್, ಅದೇನು ಫೀಲು ಅಂತೀರಾ? ಫ್ರಂಟ್ ರೋ ಅಂದರೆ ಅವರೆಲ್ಲ ನಮಗೆ ಒಂಥರ ಸೆಲೆಬ್ರಿಟೀಸ್. ಲೈಕ್ ಆ ಸಿಂಗರ್ಸ್ ಎಲ್ಲ ನೋಡಿದಾಗ ಹೆಂಗೆ ಆಡ್ತಾರೆ ಗುರು ಇವರೆಲ್ಲ, ಅಂದರೆ ಎಷ್ಟು ಚೆನ್ನಾಗಿ ಆಡ್ತಾರೆ. ಅಷ್ಟೊಂದು ಇದು ಅಂದರೆ ನಮಗೆ ಯೂಶ್ವಲಿ ಅವಾಗ ಎಲ್ಲಿಂದ ಅಂದರೆ ಸಂವೇರ್ ಶಿವಮೊಗ್ಗ ಎಲ್ಲಿದೋ ಇದೆ, ಭದ್ರಾವತಿ. ಕರೆಕ್ಟು, ಭದ್ರಾವತಿದೊಂದು ಸಿಕ್ಕಾಪಟ್ಟೆ ಫೇಮಸ್ ಒಂದು ಆರ್ಕೆಸ್ಟ್ರಾ ಇದೆ, ಅದನ್ನೇ ಕರ್ಸೋರು. ವಾ, ಅಲ್ಟಿಮೇಟ್ ಫೀಲು. ಸಂಜೆ 7:30-8 ಗಂಟೆಗೆ ಶುರು ಆಗ್ಬಿಟ್ರೆ ರಾತ್ರಿ 12 ಗಂಟೆಗೆ ಮುಗಿತಿತ್ತು. ಇವಾಗಲೂ ಇದೆ ಆ ಪದ್ಧತಿನ, ಇವಾಗಲೂ ಉಳಿಸ್ಕೊಂಡಿದ್ದಾರೆ. 12-12:30 ತನಕ ನಡೆಸೋರು. ನೀವು ಬೆಂಗಳೂರಲ್ಲಾದರೆ 12:30ಗೆಲ್ಲ ಮುಗಿದ್ರೆ ವೆಹಿಕಲ್ ಸಿಗುತ್ತೆ, ಬೀದಿ ದೀಪ ಇರುತ್ತೆ, ಇದೆಲ್ಲ. ಲಿಟರ್ಲಿ ಡಾರ್ಕ್, ಅಂದಾಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದು 7 ಕಿಲೋಮೀಟರ್ ಎಲ್ಲ ನಡಿಬೇಕಿತ್ತು ಮನೆಗೆ ಕತ್ಲೇಲಿ. ಅವಾಗ ಎಲ್ಲಿತ್ತು ನಮ್ಮ ಹತ್ರ ಟಾರ್ಚ್ ಇದ್ರೆ ದೊಡ್ಡ ವಿಷಯ, ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲವಲ್ಲ. ಯಾರ ಹತ್ರನೋ ಟಾರ್ಚ್ ಇರೋದು.
ಮಾತಾಡ್ಕೊಂಡು ನಮಗೆ ಪಕ್ಕ ರೋಡ್ ಗೊತ್ತಿತ್ತು, ಹಿಂಗೆ ಇಲ್ಲೇ ಕ್ರಾಸ್ ಇದೆ, ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ಡಾರ್ಕ್ ಇದ್ರು ಆರಾಮದಲ್ಲಿ ಆಟೆ ಹೊಡ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ ಊರೆಲ್ಲ ಹುಡುಗರೆಲ್ಲ ಸೇರ್ಕೊಂಡು. ಸಖತ್ ಮೆಮೊರಿ ಅದು. ನಿಮ್ಮ ಊರಲ್ಲಿ ಆ ಥರ ಎಲ್ಲ ಆಗ್ತಿತ್ತ ಆರ್ಕೆಸ್ಟ್ರಾ ಎಲ್ಲ ಹೋಗ್ತಾ ಇದ್ರ? ಇಲ್ಲ ಅಂತಲ್ಲ, ಆಗ್ತಿತ್ತು ಆ ಥರ ಎಲ್ಲ, ಬಟ್ ನಮ್ಮ ಮನೇಲಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಿದ್ದಕ್ಕೆ ನಾನು ಯೂಶಲಿ ನೋಡಿಲ್ಲ ಯಾವುದು. ಈಗ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರಿನಲ್ಲಿ ಗಣೇಶ ಹಬ್ಬ ಎಷ್ಟು ಡಿಫ್ರೆಂಟ್ ಆಗಿದೆ, ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಇಲ್ಲಿ? ಹಾಗೆ ನೋಡಿದ್ರೆ ಊರಲ್ಲೇ ಜಾಸ್ತಿ ಸೆಲೆಬ್ರೇಷನ್ ಇತ್ತು ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿ ಅಷ್ಟೊಂದು ನನಗೆ ಅನಿಸಿಲ್ಲ. ಬಿಕಾಸ್ ಅಲ್ಲಿ ಎಲ್ಲ ಮನೆಯಲ್ಲೂ ಈಗ ಅಣ್ಣಂದ್ರೆಲ್ಲ ಸೇರಿಕೊಂಡು ಇರ್ತಿದ್ರು ಗಣೇಶನ. ಸೊ ಅದೊಂಥರ ಜಾಸ್ತಿ ಕನೆಕ್ಟ್ ಆಗ್ತಿತ್ತು. ಬ್ಯಾಂಗ್ಳೂರಲ್ಲಿ ಐ ಡೋಂಟ್ ಥಿಂಕ್ ಆ ಥರ ಕನೆಕ್ಷನ್ ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗ್ತೀರಾ ಅಥವಾ ಇಲ್ಲೇ ಶೂಟಿಂಗಲ್ಲೆಲ್ಲ ಬ್ಯುಸಿನಾ? ಊರಿಗೆ ಹೋಗಲ್ಲ, ನಮ್ಮ ಅತ್ತೆ ಮನೆ ಇಲ್ಲೇ ಯಲಹಂಕಲ್ಲಿದೆ. ಸೊ ಅಲ್ಲಿ ಹೋದರೆ ಎಲ್ಲ ಹಬ್ಬದ ಊಟ, ಹಬ್ಬಕ್ಕೆ ಮಾಡಿರೋ ಮೋದಕ ಎಲ್ಲ ಸ್ವೀಟ್ಸು ಸಿಕ್ಕುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಟ್. ಬರುತ್ತಾ? ಅಲ್ಲ, ಕುಕ್ ಮಾಡ್ತೀನಿ, ಬಟ್ ಅಂತ ಎಕ್ಸ್ಪರ್ಟ್ ಅಲ್ಲ. ಸರ್, ಈಗ ಗೌರಿ ಗಣೇಶ ಹಬ್ಬ ಅಂದರೆ ಒಂದಷ್ಟು ಅಡಿಗೆಗಳು, ಅದರಲ್ಲೂ ಕಡುಬು ತುಂಬ ಫೇಮಸ್ಸು. ಹಾಗೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಗಣೇಶ ಹಬ್ಬ ಅಂದಾಗ. ನಿಮಗೆ ಯಾವ ಸ್ವೀಟ್ ಇಷ್ಟ? ಎಲ್ಲ ಸಿಹಿಯಾಗಿರ್ಬೇಕಷ್ಟೇ. ಗಣಪತಿಗೆ ಇಡ್ತಿರೋ ಬಿಡ್ತಿರೋ ಅವ್ರ ಹೆಸರಲ್ಲಿ ನಾವೊಂದು ಅಂದ್ರೆ ಅದ್ರ ಆ ತಿಂಡಿಗಳೇ ತುಂಬಾ ಫೇವ್ರೆಟ್. ಲೈಕ್ ಕಡುಬು ಆಗಿರ್ಬೋದು, ವಿಧವಾಗಿರೋ ಸ್ವೀಟ್ಗಳೆಲ್ಲ ಮಾಡ್ತಾರೆ. ಉಂಡೆ, ರವೆ ಉಂಡೆ ಅಂತೆ, ಅದಂತೆ ಇದಂತೆ, ಯಾವ ಸಿಕ್ಕಿದ್ರು ಜೈ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅಡಿಗೆ ಬೇಸಿಕ್ ಆಗಿ ಇಷ್ಟ. ಎಸ್, ಇಲ್ಲ ತಿಂತೀವಿ ಚೆನ್ನಾಗಿ. ಬೆಂಗಳೂರು ಗಣಪತಿ ಉತ್ಸವ ನಾನು ಕಂಡಂಗೆ ನನಗೆ ಸೆಕೆಂಡ್ ಸಿಟಿ ಅನ್ಸುತ್ತೆ ಮೋಸ್ಟ್ಲಿ. ಇಷ್ಟು ಕ್ರೇಜಿಯಾಗಿ ಗಣಪತಿನ ಇಷ್ಟಪಡೋ ಸಿಟಿ ಅಂದರೆ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ವಿಜೃಂಭಣೆಯಿಂದ ಮಾಡ್ತಾರೆ ಗಣಪತಿ ಹಬ್ಬನ. ಬೆಂಗಳೂರಲ್ಲಿ ನಾನೊಂದು ಕ್ರೇಜ್ ನೋಡಿದ್ದು, ಏರಿಯಾ ರೋಡ್ ಕೂರಿಸ್ತಾರೆ. ನಾನು ಫಸ್ಟ್ ಬಂದಾಗ ಅಯ್ಯಪ್ಪ, ಈ ಏರಿಯಾದ ಹುಡುಗರು ಬರ್ತಾರೆ ಕಲೆಕ್ಷನ್ಗೆ, ಆ ಏರಿಯಾ ಹುಡುಗರು ಬರ್ತಾರೆ ಕಲೆಕ್ಷನ್ಗೆ. ಆಮೇಲೆ ಒಬ್ರಿಗಿಂತ ಒಬ್ರು ಡಿಫ್ರೆಂಟು. ಅವರು ಇಷ್ಟು ಅಡಿದು ತಂದಿದ್ದಾರೆ, ನಾವು ಇಷ್ಟು ಅಡಿದು ಗಣಪತಿ ತರಬೇಕು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಮಣ್ಣಿನ ಗಣಪತಿನ ತಂದು ಕೂರಿಸಿ ಎಲ್ಲರೂ. ಇದರಲ್ಲಿ ಯಾವುದು ಏನಂತಾರೆ ಅದಕ್ಕೆ, ಅಂದ್ರೆ ಅಲ್ಲ, ಬೇರೆ ಒಂದು ಮೆಟೀರಿಯಲ್ ಅಲ್ಲಿ ಮಾಡ್ತಾರಲ್ಲ, POP ಮಾಡಿರೋ ಗಣಪತಿನ ದಯವಿಟ್ಟು ತಂದು ಕೂರಿಸ್ಬೇಡಿ. ಅದು ಡಿಸಾಲ್ವ್ ಆಗಲ್ಲ, ಅಂದರೆ ಅದು ಒಡೆದೋಗಲ್ಲ, ನೀರಲ್ಲಿ ಕರಗಲ್ಲ. ಆಮೇಲೆ ನೀವು ತುಂಬ ಕೆರೆಗಳಲ್ಲಿ ನೋಡಿರ್ಬೇಕು, ಅದು ಅರ್ಧ ಇರುತ್ತೆ. ಈಗ ನಾವು ಒಬ್ಬ ವ್ಯಕ್ತಿನ ಅರ್ಧ ಸಾಯಿಸ್ದಂಗೆ, ಅಂದರೆ ಗಣಪತಿನ ಪೂರ್ತಿಯಾಗಿ ವಿಸರ್ಜಿಸಿದ್ರೇನೆ, ಅದು ನೀರಲ್ಲಿ ಕರ್ಗಿದ್ರೇನೆ ಅದ್ರದ್ದೊಂದು ಆ ಭಕ್ತಿಪೂರ್ವಕವಾಗಿ ನಾವು ಗಣಪತಿನ ಕಳಿಸ್ದಂಗೆ ನೀರೊಳಗಡೆ. ಅದು ಅರ್ಧಂಬರ್ಧ ಆದಾಗ ಅದು ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಪ್ರತಿ ಏರಿಯಾಗಳಲ್ಲೂ ಅಥವಾ ಜಾಸ್ತಿ ಜನ ಕೂರಿಸೋದ್ರಿಂದ ಅದು ತುಂಬ ಕೆರೆಗಳನ್ನ ಅಂದರೆ ಜೇಡಿ ಮಣ್ಣಿಂದ ತುಂಬ ಹೋಗ್ತಿದೆ. ಆಮೇಲೆ ಅದರಲ್ಲಿರೋ ಕಲರು ಇದೆಲ್ಲ ಸೇರ್ಕೊಂಡು ಅಲ್ಲಿದು ಮೀನುಗಳಿಗೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ. ಬಟ್ ಒಳ್ಳೆ ನ್ಯಾಚುರಲ್ ಕಲರ್ ಇರೋಂಥದ್ದು, ಅಥವಾ ಆಮೇಲೆ ಮಣ್ಣಿಂದ ಮಾಡಿರೋ, ನಿಜವಾದ ಮಣ್ಣಿಂದ ಮಾಡಿರೋ ಗಣಪತಿಗಳನ್ನ ತಂದು ಕೂರಿಸಿದ್ರೆ ಒಂದಿಷ್ಟು ನಮ್ಮ ಪ್ರಕೃತಿಗೂ ಒಂದು ಸ್ವಲ್ಪ ಸಹಾಯ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಇರೋ ತುಂಬ ಸಣ್ಣ ರಿಸೋರ್ಸ್ಗಳಿಂದ ಆಗಿ ಅದು ಆಗೋ ಸಮಸ್ಯೆಗಳು ಕಮ್ಮಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸರಿ, ನಿನಗಾಗಿ ಸೀರಿಯಲಲ್ಲಿ ಇವಾಗ ತುಂಬಾ ಮೇಜರ್ ಟ್ವಿಸ್ಟ್ಗಳು ಬರ್ತಾ ಇದೆ. ಜೀವ ಅವರ ಮೊದಲನೇ ಹೆಂಡತಿ ಕೂಡ ಪರಿಚಯ ಆಗಿದೆ, ಹೇಗೆ ಸತ್ರು ಅನ್ನೋದು ಕೂಡ ಗೊತ್ತಾಗಿದೆ. ವಿಲನ್ನ ಎಷ್ಟು ಬೇಗ ಕಂಡುಹಿಡಿತೀರಾ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದ್ರೆ 2-3 ಜನ ಇದ್ದಾರೆ, ಯಾರು ಕೊಂದಿದ್ದು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇರುತ್ತೆ. ಸೊ ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಯಾರು ಕೊಂದಿರ್ಬೋದು ಅಂತ? ಆ್ಯಕ್ಚುಲಿ ರಿವೀಲ್ ಆಗಿದೆ, ಒಬ್ರು ದೇವಿ ಅಂತ. ಅದು ಆಡಿಯನ್ಸಿಗೆಲ್ಲ ಗೊತ್ತಾಗಿದೆ ಯಾರು ಅಂತ. ಇನ್ನು ನಮಗೆ ಫ್ಯಾಮಿಲಿಯಲ್ಲಿ ಗೊತ್ತಾಗೋದು ಬಾಕಿ ಇದೆ ಅಷ್ಟೇನೆ. ಸೊ ಅದೇ, ಅಂದರೆ ಅವ್ರವರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಬ್ರು ನಾನು ಕೊಂದೆ, ಇನ್ನೊಬ್ರು ನಾನು ಕೊಂದೆ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಕ್ಲಾರಿಟಿ ಮುಂದೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ನಿಮ್ಮ ಅಕ್ಕ ಕೊಡ್ತೀರಾ ಕ್ಲಾರಿಟಿನ? ನಮ್ಮ ಅಕ್ಕ ಹೆಲ್ಪ್ ಮಾಡ್ತೀರಾ?
ನಮ್ಮ ಅಕ್ಕಂಗೆ ನನ್ನ ಸಪೋರ್ಟ್ ಯಾವಾಗೂ ಇದ್ದೇ ಇರುತ್ತೆ. ಸೊ ಈವನ್ ಅವಳೇ ಕೊಲೆ ಮಾಡಿದ್ರು ಅಂತ ಇದ್ರೂ ಪ್ರಾಬ್ಲಿ ಸಿಚುವೇಶನಿಂದ ಆಗಿರುತ್ತೆ ಅಂತ ನನ್ನ ಸಪೋರ್ಟ್ ಅಕ್ಕಂಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನೀವು ಹೇಳಿ ಸರ್, ನಿಮ್ಮ ಫ್ರೆಂಡ್ ಅಂದ್ರೆ ತುಂಬಾ ಇಷ್ಟಪಟ್ಟು ಮದುವೆ ಆಗಿ ಮೊದಲನೇ ಹೆಂಡತಿನ ಕಳ್ಕೊಂಡಿರ್ತಾರೆ. ಅದ್ರಲ್ಲಿ ಇವಾಗ ಅದು ನನ್ನ ತಂಗಿ ಆ್ಯಕ್ಚುಲಿ. ಹಾಂ, ತಂಗಿ. ಸೀರಿಯಲ್ ಅಲ್ಲಿ ನಿಮ್ ತಂಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇರ್ಬೇಕಾದ್ರೆ ನೀವ್ ಯಾಕೆ ಸುಮ್ಮನೆ ಇದೀರ, ಯಾಕೆ ಕಂಡಿಡಿತಾ ಇಲ್ಲ? ಕಂಡಿಡಿಯೋದು ಅಂತ ಹೇಳಿದ್ರೆ, ಈಗ ಏನಾಯ್ತು ಅಂತ ಹೇಳಿದ್ರೆ ಅದರಿಂದ ದೂರ ತರಬೇಕು ಅಂತ ಅವನ ಮಗುನೆಲ್ಲ ಕರ್ಕೊಂಡು ದೂರ ಉಳಿದಿದ್ವಿ ನಾವು. ಅವನು ನಾನು ನನ್ನ ತಂಗಿನ ಎಷ್ಟು ಪ್ರೀತಿಸ್ತಿದ್ದೆ ಅದ್ರದ್ದು 100% ಪಟ್ಟು ಜೀವ ಪ್ರೀತಿಸ್ತಾ ಇದ್ದ. ಹಾಗಾಗಿ ಅವನಿಗೆ ಆ ಕಳ್ಕೊಂಡಿದ್ದ ನೋವು ಜಾಸ್ತಿ ಇತ್ತು. ಹಾಗಾಗಿ ಅವನನ್ನು ದೂರಕ್ಕೆ ಕರ್ಕೊಂಡು ಹೋಗಿದ್ದೆ ನಾನು. ಬೇಡ, ಅಲ್ಲಿದ್ದರೆ, ಆ ಜಾಗದಲ್ಲಿದ್ದರೆ ಇದು ನಿನಗೆ ಆ ನೋವು ಕಾಡುತ್ತೆ, ಹೊಸ ಜೀವನ ಕಟ್ಕೊಳ್ಳೋಣ ಅಂತ ಹೋಗಿದ್ವಿ. ಅದಾದಮೇಲೆ ಮಗುದೆಲ್ಲ ಇಶ್ಯೂಸ್ ಎಲ್ಲ ಆಗಿ ವಾಪಸ್ ಬಂದ್ವಿ. ಅದಾದಮೇಲೆ ಇಲ್ಲಿ ಅಂದರೆ ಈಗ ಅದೇನು ರಿವೀಲ್ ಆಗಿದೆಯಲ್ಲ, ಅದು ಕಥೆಯಲ್ಲಿ ರಿವೀಲ್ ಆಗಿದೆ. ಅಂದರೆ ಈಗ ನಮ್ಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ. ಆ್ಯಕ್ಚುಲಿಗೆ ಈ ಕತೆ ಮೂಲಕ ಹೇಳಬೇಕು ಅಂತ ಹೇಳಿದ್ರೆ, ಈಗ ದೇವಿ ಅಥವಾ ವಜ್ರೇಶ್ವರಿ ಸಾಯಿಸಿರೋದು ಅಥವಾ ಬೇರೆ ಯಾರು ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಹೀರೋಯಿನ್ನೇ ಸಾಯಿಸಿದ್ದ ಅಂತೇಳಿ ಗೊತ್ತಿಲ್ಲ. ಸೊ ಈಗ ರಚನಾ ಸಾಯಿಸಿದಾಳೆ ಅಂತ ಗೊತ್ತಾದರೆ ದೊಡ್ಡ ಆಘಾತ ಆಗುತ್ತೆ ಕತೆಗೆ. ಯಾಕೆಂದ್ರೆ ಅವರಿಬ್ಬರಲ್ಲಿ ಪ್ರೇಮ ಆಗಿದೆ. ಈಗ ನನಗೊಂದು ಹೊಸ ಪ್ರಪಂಚ. ಅಲ್ಲ, ನೀವು ಅವರು ರೊಮ್ಯಾನ್ಸ್ ಮಾಡೋವಾಗೆಲ್ಲ ಮಧ್ಯ ಹೋಗ್ತಾನೆ ಇರ್ತಾರಲ್ಲ, ಬಿಡೋದೇ ಇಲ್ವಲ್ಲ, ಯಾಕೆ ಯಾಕೆ? ಎಲ್ಲ ಕಡೆ ಹೋಗಿಲ್ಲ, ಒಂದೆರಡು ಸಿಚುವೇಶನ್ ಅಲ್ಲಿ ಮಾತ್ರ ಹೋಗಿದ್ದೀನಿ. ಅದಕ್ಕೆ ಹೇಳೋದು ಪಬ್ಲಿಕ್ ಪ್ಲೇಸ್ ಅಲ್ಲಿ ರೊಮ್ಯಾನ್ಸ್ ಮಾಡಬಾರ್ದು ಅಂತ. ಅವರು ಹಾಲಲ್ಲಿ ಹಗ್ ಮಾಡ್ಕೊಂಡೆಲ್ಲ ಇದ್ದಾಗ ನಾನು ಅಚಾನಕ್ ಆಗಿ ಬಂದಿದ್ದೀನಿ. ಅದು ನನ್ನ ಕೆಲಸ ಏನೋ ಇತ್ತು, ಅದಕ್ಕೆ ಬಂದಿದ್ದೀನಪ್ಪ. ನಾನು ಬೆಡ್ರೂಮ್ಗೆಲ್ಲ ಹೋಗಿಲ್ಲ, ಒಂದ್ಸತಿ ಹೋಗಿದ್ದೆ. ಆದರೆ ಪಾಪ ಅವ್ರೇನೋ ಕೂತ್ಕೊಂಡು ಮಾತಾಡ್ತಿದ್ರು, ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ರು. ಆ ಟೈಮಲ್ಲೂ ಹೋಗಿದ್ದೆ ನಿಜ. ಬಟ್ ಅದೇ ಟ್ವಿಸ್ಟ್ ಚೆನ್ನಾಗಿದೆ, ಯಾರು ಸಾಯಿಸಿದ್ದು ಅಥವಾ ಅದೇನು ಅಂತ. ಬಟ್ ನನ್ನ ಆಸೆ ಏನು ಅಂತ ಹೇಳಿದ್ರೆ, ಈ ಪ್ರೀತಿ ಹಿಂಗೆ ಕಂಟಿನ್ಯೂ ಆಗಬೇಕು ಅಂತ. ಈಗ ಅವ್ರ ಮಧ್ಯೆ ಏನು ಪ್ರೇಮಾಂಕುರ ಆಗಿದೆ, ಆ ಪ್ರೀತಿ ಹಾಗೆ ಕಂಟಿನ್ಯೂ ಆದರೆ ಆಡಿಯನ್ಸಿಗೆ ಇನ್ನೂ ಖುಷಿ ಆಗುತ್ತೆ. ಯಾಕೆಂದರೆ ಕೆಲವು ವಿಷಯಗಳನ್ನ ಮರಿಬೇಕಾಗತ್ತೆ. ಈಗ ನನ್ನ ತಂಗಿ ಸಾವನ್ನ ಮರಿಬೇಕು, ಅವನ ಹೆಂಡತಿ ಸತ್ತೋಗಿದ್ದನ್ನು ಮರಿಲೇಬೇಕು. ಯಾಕೆಂದರೆ ಅದು ಮುಗಿದೋಗಿರೋ ಅಧ್ಯಾಯ. ಅವನಲ್ಲಿ ಅದೊಂದು ದ್ವೇಷ ಇದೆ ಅಥವಾ ಒಂದು ಬೇಜಾರಿದೆ. ಅನ್ಯಾಯವಾಗಿ ಸಾಯಿಸ್ಬಿಟ್ರು, ಯಾರು ಅಂತ ಗೊತ್ತಾಗಲಿಲ್ಲ ಅನ್ನೋದಿದೆ. ಅದನ್ನ ಕಂಡುಹಿಡಿಯೋಕೆ ಅವನೆಷ್ಟು ಪ್ರಯತ್ನ ಮಾಡ್ತಾನೆ ಅಂತ ಗೊತ್ತಿಲ್ಲ. ಬಟ್ ನಾನಂತೂ ಅವನಿಗೆ ಸಪೋರ್ಟ್ ಮಾಡ್ತೀನಿ ಅದನ್ನ ಕಂಡುಹಿಡಿಯೋದಕ್ಕೆ. ಅವ್ನ ಸಹಾಯ ಕೇಳಿದ್ರೆ 100% ನನ್ನ ಜೊತೆಲಿ ಇರ್ತೀನಿ. ನೋಡೋಣ ಯಾವ ಥರ ಕತೆ ಟ್ವಿಸ್ಟು ತಗೊಳುತ್ತೆ ಅಂತ. ನಿಮ್ದೊಂದು ಟ್ರ್ಯಾಕ್ ಏನಾದರೂ ಶುರು ಆಗತ್ತಾ ಅಥವಾ ಆಗಿದ್ಯಾ, ಹೇಗೆ? ಸೀರಿಯಲಲ್ಲಿ ಯಾವುದು ಯಾವ 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 ಥರ ಟ್ರ್ಯಾಕು? ನನಗೊಂದು ಗರ್ಲ್ ಫ್ರೆಂಡ್ನ ತಂದಿದ್ದಾರೆ ಅಷ್ಟೆಲ್ಲ ಅಂತ. ಸೊ ಅವ್ರು ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಟೈಮ್ ಪಾಸಿಗೆ. ಅಲ್ಲ, ಅದು ಸೀರಿಯಲಲ್ಲೂ ಒಂಥರ ಟೈಮ್ ಪಾಸ್ಗೆ ಲವ್ ಸ್ಟೋರಿ ಇದ್ದಂಗಿದೆ. ಅದು ಅಂದರೆ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಅಂದರೆ ಇಬ್ರದ್ದು ಕಾಂಬಿನೇಷನ್ ಕಾಮಿಡಿ. ಹೌದು, ಏನಾದ್ರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಆ ಕಾರಣಕ್ಕೋಸ್ಕರ ಇಬ್ರದ್ದು ಲವ್ ಸ್ಟೋರಿ ಕಾಮಿಕಲ್. ಅವ್ರನ್ನ ಇವತ್ತು ಸದ್ಯಕ್ಕೆ ನಮ್ಮ ಕೈ ಎಡ್ತಲಿಲ್ಲ. ಕೂಡ ನಿನ್ನೆ ಶೂಟ್ ಇತ್ತು, ನಾನು ಬಂದಿದ್ದೆ ಅಕ್ಕ ಮನೆಗೆ. ಎಲ್ಲಿ ನಿಧಿ ಇಷ್ಟೆಲ್ಲ ನಾ ಮರ್ತ್ ಬಂದ್ಬಿಟ್ಟಿದ್ಯಾ ಕೇಳ್ತಾ ಇದ್ರು, ಎಲ್ಲ ರೇಗಿಸ್ತಾ ಇದ್ರು. ಅದು ಆ್ಯಕ್ಚುಲಿ ಏನು ಅಂದರೆ, ಯೂಶ್ವಲಿ ಈಗ ಅಷ್ಟೆಲ್ಲ ಮನೆಗೆ ಬರೋದಕ್ಕೆ ಯಾರಾದ್ರೂ ಜೊತೆಲಿ ಬೇಕಲ್ಲ, ಅವಳು ಒಬ್ಳೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಇವಳನ್ನು ಕರೆಸ್ತಾ ಇದ್ರು, ನಿಧಿ ಜೊತೆನೆ ಇಬ್ರು ಒಟ್ಟಿಗೆ ಅಲ್ಲಿಂದೋ ಬಸ್ ಹತ್ಕೊ ಬಂದ್ರು ಅನ್ನೋ ಥರ ಇಬ್ರು ಸ್ಟೈಲಾಗಿ ಒಟ್ಟಿಗೆ ಬರ್ತಾ ಇದ್ರು. ಅದಕ್ಕೆ ನೆನ್ನೆ ಬಂದ್ಲಾ, ನಾನು ಸುಮ್ಮನೆ ಏನೋ ಕಾಮಿಡಿ ಪಂಚ್ ಮಾಡ್ಬೇಕು ಅನ್ನಿಸ್ತಾ. ಅದಕ್ಕೆ ಎಲ್ಲಿ ನೀನು ಒಬ್ಳೆ ಬಂದಿದ್ಯಾ, ನಿಧಿನ ಇವಳು ಸ್ಟೆಲಾನೇ ಕರ್ಕೊಂಬಂದಿಲ್ಲ ಅಂತಂದೆ. ಎಲ್ಲ ಬಿದ್ದು ನೋಡ್ತವ್ರೆ. ವರ್ಕೌಟ್ ಆಗ್ತಾ ಇದೆ ಅದು ಪೇರ್ ಅಂತ. 100%. ಇದು ನಿಮ್ಗೆ ಹುಡುಗ ಸೀರಿಯಲ್ ಅಲ್ಲ ರಿಯಲ್ ಲೈಫ್ ಅಲ್ಲಿ ಇದಾರಾ, ಸೀರಿಯಲ್ ಅಲ್ಲಿ ಬೇಕಾ, ಹೇಗೆ? ಅಲ್ಲ ಅಂದರೆ ಸೀರಿಯಲಲ್ಲಿ ನನಗಿಷ್ಟ ಇಲ್ಲ, ಬಟ್ ಸ್ಟಿಲ್ ಒಬ್ರನ್ನ ಕೊಟ್ಟಿದ್ದಾರೆ. ಅಂದರೆ ಐ ಮೀನ್ ಕ್ಯಾರೆಕ್ಟರ್ಗೂ ಕೂಡ ಇಷ್ಟ ಇಲ್ಲ, ನಿಧಿಗೂ. ಬಟ್ ಗೊತ್ತಿಲ್ಲ, ಅಲ್ಲ ಕನ್ಫ್ಯೂಷನ್. ರಿಯಲ್ ಲೈಫಲ್ಲಿ ಬಾಯ್ ಫ್ರೆಂಡ್ ಇದಾರಾ? ಅಂದರೆ ಇಷ್ಟು ಚೆನ್ನಾಗಿದ್ದೀರಾ? ಯಾವ ಹುಡುಗ ತಾನೇ ಪ್ರಪೋಸ್ ಮಾಡಿದೆ ಅಥವಾ ಅಪ್ಲಿಕೇಶನ್ ಆಗದೆ ಇರ್ತಾನೆ? ಸೊ ಯಾರಾದ್ರೂ ಇದ್ರೆ ಹೇಳಿ, ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲೇ. ಅಲ್ಲ, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನನ್ಗೆ ಇವಾಗ ಬೇಜಾರು ಅನ್ನಿಸ್ತಾ ಇದೆ. ಬಿಕಾಸ್ ಯಾರು ಇದುವರೆಗೂ ಇದನ್ನೆಲ್ಲ ಹೇಳೇ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಹೇಳಿದ್ರಿ. ಬಾಯ್ ಫ್ರೆಂಡ್ ಅಲ್ವಾ? ಯಾರೂ ಇಲ್ಲ, ಕಾಲೇಜ್ ಟೈಮಿಂದನೂ ಯಾರೂ ಹೇಳಿಲ್ಲ. ಆ್ಯಂಡ್ ಥ್ಯಾಂಕ್ ಯು.
ಯಾಕೋ ನನ್ಗೆಲ್ಲೋ ಮಿಸ್ ಹೊಡಿತಾ ಇದೆ, ಪಕ್ಕ ನಮ್ಗೆ ಕಾಗೆ ಹಾರಿಸ್ತಾ ಇದಾರೆ ಅಂತ. ಇಲ್ವಾ ಸರ್ ಇವ್ರಿಗೆ ಬಾಯ್ ಫ್ರೆಂಡು? ನನಗೇನು ಹಂಗೆ ಅನ್ಸಲ್ಲಪ್ಪ, ಅಂದ್ರೆ ಇದಾರೆ ಅಂತ ಅನ್ಸಲ್ಲ. ಇದಾರೆ ಹುಡುಗಿರಿ ಎಸ್ಪೆಷಲಿ ಇದ್ರು ಹೇಳಲ್ಲ. ಆಮೇಲೆ ಇವ್ರನ್ನ ನೋಡಿದ್ರೆ ಹಂಗೇನು ಅನ್ಸಲ್ಲ ಇದಾರೆ ಅಂತ. ಆ ಥರ ಬ್ಯುಸಿ ಇಲ್ಲ ಅವರು ಯಾವತ್ತು. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ರು ಅಂದರೆ ಗೊತ್ತಾಗ್ಬಿಡುತ್ತೆ ನಮಗೆ. ಇವ್ರು ಬ್ಯುಸಿ ಇಲ್ಲ, ಆರಾಮಾಗಿದ್ದಾರೆ. ಮೊಬೈಲ್ ಆರಾಮದಲ್ಲಿ ಎಲ್ಲೋ ಇರುತ್ತೆ. ಅವ್ರ ಅಕ್ಕ ಫ್ರೆಂಡ್ಸು ಅಂದರೆ ಸೆಟ್ಟಲ್ಲಿ ಆರಾಮದಲ್ಲಿ ಜಾಲಿಯಾಗಿ ಮಾತಾಡ್ಕೊಂಡು ಆಲ್ಟೆ ಹೊಡ್ಕೊಂಡಿರ್ತಾರೆ. ಹಾಗಾಗಿ ನೋ ಪ್ರಾಬ್ಲಮ್. ಅಲ್ಲ, ಯಾವ ತರ ಹುಡುಗ ಬೇಕು ಹೇಳಿ? ನೆಕ್ಸ್ಟ್ ಇಯರ್ ಗೌರಿ ಗಣೇಶ ಹಬ್ಬ ಅಷ್ಟೊತ್ತಿಗೆ ನಿಮ್ ಮದ್ವೆ ಆಗೋಗ್ಬಿಟ್ಟಿರ್ಲಿ ಅಂತ. ಅವಾಗ ಕಪಲ್ ಇಂಟರ್ವ್ಯೂ ಮಾಡ್ಕೊಳ್ಳೋಣ ಅಂತ. ಓಕೆ, ನನಗೆ ಹೈಟ್ ಇರಬೇಕು, ಜಾಸ್ತಿ 6 feet. ಹಾಂ, ನಾನು ಅಷ್ಟೇ. ಇಷ್ಟು ದಿನಕ್ಕೆ ಇಷ್ಟು ಏಜ್ಗೆ ನಾನು ಅಷ್ಟೇ ಯೋಚನೆ ಮಾಡಿರೋದು, ಅದಕ್ಕೂ ಜಾಸ್ತಿ ಯೋಚನೆ ಮಾಡಿಲ್ಲ. ಹೈಟ್ ಇರಬೇಕು ಅನ್ನೋದೊಂದು ಕ್ಲಾರಿಟಿ ಅಷ್ಟು ಬಿಟ್ಟು ಬೇರೆ ಏನು ಕ್ವಾಲಿಟೀಸ್ ಅಲ್ವಾ? ಥಿಂಕ್ ಮಾಡಬೇಕು, ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ಪ್ರಾಬಬ್ಲಿ ಇಷ್ಟೊತ್ತಿಗೆ ಇಟ್ಕೊಂಡು ನೀನು ಇಷ್ಟು ದಿನ ಅಲ್ವಾ, ಸ್ವಲ್ಪ ಸೀರಿಯಸ್ ಆಗಿ ನಾನು ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಇಬ್ರು ಪ್ರಪೋಸ್ ಆದ್ರೂ ಮಾಡಿರ್ತಿದ್ರೇನೋ. ಯೋಚನೆ ಮಾಡಿಲ್ಲ. ಇಲ್ಲ, ನಂಗೆ ಯಾರು ಇಲ್ಲ. ಎಲ್ಲ ಸಿರಿ ಹೆಂಗ್ ಟ್ರೀಟ್ ಮಾಡ್ತಾಳೆ ಅಂದ್ರೆ, ನಮ್ಮ ಸೀರಿಯಲಲ್ಲಿ ಪುಟ್ಟ ಹುಡುಗಿ ಇದ್ದಾಳಲ್ಲ, ಅದೊಂದ್ಸಲ ಖುಷಿಯಾಗುತ್ತೆ ಅವಳ ಜೊತೆ ಆಟ ಆಡಕ್ಕೆ. ಇನ್ನೊಂದ್ಸಲ ಅವಳು ಟ್ರೀಟ್ ಮಾಡೋದು ನೋಡಿದ್ರೆ ನಾನೇನು ಇವಳ ಚಿಕ್ಕ ಹುಡುಗಿನ ಅಂತ ಅನ್ಸುತ್ತೆ. ಇವಳೇ ನಾನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದಾಳ ತಾತಕ ಇದೀನ ಅಂತ ನಂಗೆ ಬೇಜಾರಾಗೋದು. ಕೃಷ್ಣಗೂ ಬಾಯ್ ಫ್ರೆಂಡ್ ಇದ್ದಾರೆ. ಹೌದು, ನಿಮ್ಗಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಸೀರಿಯಲ್ ಬಾಯ್ ಫ್ರೆಂಡ್ ನೋಡಿ, ಅವ್ರಿಗೂ ಗೊತ್ತು ಕ್ವಾಲಿಟೀಸು, ತಿನ್ನೋದಿಬ್ರಿಗೂ ಮ್ಯಾಚ್ ಆಗುತ್ತೆ, ಓಡಾಡೋದು ಒಂದೇ ಸ್ಕೂಲು. ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಮ್ಗೆ ಕಪಲ್ ಇಂಟರ್ವ್ಯೂ ಬೇಕು, ಅಪ್ಲಿಕೇಶನ್ ಹೆಂಗೆ ಹಾಕ್ತಾ ಇದೀವಿ. ಸೊ ಆ ರೆಡಿ ಇರಬೇಕು. ಆ ರೆಡಿ ಇರೋವಂಥ ಹುಡುಗರಿಗೆ ನಿಮ್ಗೆ ಇಂಪ್ರೆಸ್ ಮಾಡ್ಬೋದು ನಿಧಿನ ಅಂತ ಅನ್ಸಿದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಅಪ್ಲಿಕೇಶನ್ಸ್ನ ಕಳ್ಸಿಕೊಟ್ಬಿಡಿ, ನೋಡಿ ಸೆಲೆಕ್ಟ್ ಮಾಡ್ಕೊಂಬಿಡಿ. ಮಾಡ್ಕೋತೀರಾ? ಇಲ್ಲ ಮನೇಲಿ ನೋಡ್ಸೋರ್ನ ಅರೇಂಜ್ ಮ್ಯಾರೇಜ್ ಏನಾದ್ರು ಆಗ್ತೀರಾ? ಅಯ್ಯೋ, ನಮ್ಮಮ್ಮ ಇನ್ನ 10 ವರ್ಷ ನಿಂಗೆ ಮದ್ವೆ ಮಾಡಲ್ಲ ಬಿಡು ಅಂತಿರ್ತಾರೆ. ಸೊ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಏನಿಲ್ಲ. ಲವ್ ಮ್ಯಾರೇಜ್ ಓಕೆ, ಮೇಬಿ. ಪ್ಲಾನ್ ಮಾಡ್ತಾಳು 10 ವರ್ಷ ಯಾವನ್ ಕಾಯ್ತಾನೆ. ಅಲ್ಲ, ನಮ್ಮಮ್ಮ 10 ವರ್ಷ ಹಿಂದಿಂದನೂ ಸೇಮ್ ಡೈಲಾಗು, ಇದು ಮಕ್ಳಿಗೆ ಚಾನ್ಸೇ ಇಲ್ಲ. ಅವ್ರ ಮನೇಲಿ ಅವ್ರು ಅರೇಂಜ್ ಮ್ಯಾರೇಜ್ ಮಾಡೋಷ್ಟೊತ್ತಿಗೆ 10 ವರ್ಷ ಆಗತ್ತೆ, ನಾನೇ ಹುಡುಕೋತೀನಿ ಅಂತಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕ್ಬೋದಪ್ಪ, ಯಾರು ಸಿಂಗಲ್ ಆಗಿ ಹುಡುಗರಿದ್ರೆ ಅವರೆಲ್ಲ ಹಾಕ್ಬೋದು. ಸೆಲೆಬ್ರಿಟೀಸ್ ಆದ್ರೂ ಓಕೆ, ನಮ್ಗೇನು ಬೇಜಾರಿಲ್ಲ ಅಲ್ವಾ? ಅದೇ, ಇನ್ನ ಸ್ವಲ್ಪ ಥಿಂಕ್ ಮಾಡ್ಬೇಕು. ನನಗೆ ಗೊತ್ತಿಲ್ಲ, ನೀವೆಲ್ಲ ಓಕೆ ಮಾಡ್ತಿದ್ದೀರಾ? ನಾವು ಹೇಳ್ಕೊಟ್ಬಿಡ್ತೀವಿ ಅಲ್ಲಿ, ಅವಾಗ ಹೌದಾ ಹಿಂಗ ಅಂತ ಅಟ್ಲೀಸ್ಟ್ ಬಂದ್ರು ಬರ್ಬೋದು, ಕನೆಕ್ಟ್ ಆಗ್ಬೋದು ಅಂತ. ಓಕೆ. ಸೊ ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದಾರೆ, ಎಷ್ಟು ಏನೆಲ್ಲ ತಿನ್ಬೇಕನ್ನೋ ಕ್ಯೂರಿಯಾಸಿಟಿ, ಇಂಟ್ರೆಸ್ಟು, ಕಾತುರ ನಿಮಗಿದೆ? ನನಗೆ ಒಂಥರ ಬ್ಯಾಡ್ ಹ್ಯಾಬಿಟು ಸ್ವೀಟ್ಸ್ ಅಂದರೆ. ನಾನು ತುಂಬ ಕ್ರೇವಿಂಗ್ಸು. ಎಷ್ಟು ಅಂತಂದರೆ ಊಟ ಇಟ್ಟರೆ ಊಟನೇ ಮಾಡಲ್ಲ, ಅಷ್ಟು ಸ್ವೀಟ್ಸ್ ತಿಂತೀನಿ. ಸೊ ಇವಾಗ ಅದೇ ಯೋಚನೆ ಮಾಡ್ತಾ ಇದ್ದೆ, ಮಧ್ಯಾಹ್ನ ಊಟದಲ್ಲಿ ಇಷ್ಟು ಸ್ವೀಟ್ ಕಂಪಲ್ಸರಿ ಇರುತ್ತಾ ಅಂತ. ಸ್ವೀಟ್ಸ್ ಫುಲ್ ಮೆನು ಅಂದರೆ ನಾನು ಡಯಟೇ, ತಿನ್ನೋದು ಕಡಿಮೆ, ಬಟ್ ಸ್ವೀಟ್ ಅಂದರೆ ಇಷ್ಟ. ಓಕೆ, ಎಸ್. ಕೊನೆಯದಾಗಿ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ವಿಶಸ್ ಹೇಳ್ಬಿಡಿ, ಇಬ್ರು ಜೊತೆಲಿ ಹೇಳ್ಬಿಡಿ. ಸಮಸ್ತ ಗ್ಯಾರಂಟಿ ನ್ಯೂಸ್ನ ವ್ಯೂವರ್ಸ್ಗೆ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ, ಗಣೇಶ ಒಳ್ಳೇದು ಮಾಡಲಿ, ನಿಮ್ಮ ಚಾನಲ್ಗೂ ಒಳ್ಳೇದಾಗಲಿ, ವ್ಯೂವರ್ಸ್ ಎಲ್ರಿಗೂ ಹ್ಯಾಪಿ ಗಣೇಶ. ಥ್ಯಾಂಕ್ ಯು ನಿಧಿ ಅವರೇ, ಹಾಗೆ ಬಾಲ್ ಅವರೇ, ತುಂಬ ಖುಷಿ ಆಯಿತು ಮಾತಾಡಿ. ನಿಮ್ಮ ಕೆರಿಯರಲ್ಲಿ ನೀವು ಏನೆಲ್ಲ ಇನ್ನೂ ಸಾಧನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಆ ಶಕ್ತಿ ಗೌರಿ ಗಣೇಶ ಹಬ್ಬದ ಮೂಲಕ ನಿಮಗೆ ಸಿಗಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಬಾಲ ಹಾಗೆ ನಿಧಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.